ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಕೆಮಿಸ್ಟ್ರಿನ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ BSc ಲೆವೆಲ್ ಬೇರೆ ಬೇರೆ ಯೂನಿವರ್ಸಿಟಿ ಸಿಲೆಬಸ್ಗಳೇನಿದೆಯಲ್ಲ ಅದನ್ನೆಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳದ್ದು ವೀಡಿಯೋಸು ಸಿಗ್ತಾ ಹೋಗುತ್ತೆ. ಈಗ ನಾನು ಅನಾಲಿಟಿಕಲ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ನಾನು ಮೆಷರ್ ಆಫ್ ಸೆಂಟರ್ ಟೆಂಡೆನ್ಸಿ, ಬಯೋಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಇಟ್ಸ್ ಎ ಕೆಮಿಸ್ಟ್ರಿ ಆಫ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ. ಇಟ್ಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ದಿ ಮೆಷರ್ಮೆಂಟ್ಸ್. ಸೊ ಆ ಮೆಷರ್ಮೆಂಟ್ಸಲ್ಲಿ ಸೆಂಟರ್ ಟೆಂಡೆನ್ಸಿ, ಅದರಲ್ಲಿ ಸೆಂಟ್ರಲ್ಲಿ ಬರೋವಂಥದ್ದು ಯಾವುದು, ಅದು ಮೀನ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು, ರೇಂಜ್, ಡಿವಿಯೇಷನ್ ಅಂತೀವಿ, ವೇರಿಯನ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ನಿಮಗೆ KSET ಎಕ್ಸಾಮ್ಗಳಲ್ಲಿ, ನೆಟ್ ಎಕ್ಸಾಮ್ಗಳಲ್ಲೂ ಕ್ವಶನ್ಸ್ ಕೇಳ್ತಾರೆ ಇದ್ರ ಬಗ್ಗೆ. ಸೊ ಹಾಗಾಗಿ ಇದು ದೀಸ್ ಆರ್ ದಿ ವೆರಿ ಎಲಿಮೆಂಟ್ರಿ ಥಿಂಗ್ಸ್. ಯಾರ್ಯಾರು ಅನಾಲಿಟಿಕಲ್ ಕೆಮಿಸ್ಟ್ರಿ ಓದ್ತಾ ಇದ್ದಾರೆ, ಯಾರು MSc ಮಾಡ್ತಾ ಇದ್ದಾರೆ, ಯಾರು BSc ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಈ ಮೀನಿಂಗ್ಸ್ ಏನಿದೆಯಲ್ಲ, ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ರೇಂಜ್ ಅಂತೀವಿ, ವೇರಿಯನ್ಸ್ ಅಂತೀವಿ, ಮೀನ್ ಡಿವಿಯೇಷನ್, ಕ್ವಾರ್ಟರ್ಲಿ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾಸು ಇರಬೇಕಾಗತ್ತೆ. ಇದಿದ್ರೆ ನಿಮ್ಗೆ ಏನಾಗ್ತಾ ಇದೆ, ನೀವು ಮಾಡ್ತಾ ಇರೋಂಥ ಮೆಷರ್ಮೆಂಟು ಸರಿ ಇದೆಯಾ ಇಲ್ವಾ, ವೆದರ್ ಇಟ್ಸ್ ನಿಯರ್ ಟು ದಿ ವ್ಯಾಲ್ಯೂ ಆರ್ ನಾಟ್, ಆ್ಯಕ್ಯುರೇಟ್ ಆಗಿದೆಯಾ ಇಲ್ಲ ಅಂದರೆ ಎಷ್ಟು ಪ್ರಿಸೈಸ್ ಆಗಿದೆ, ಅದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ದೀಸ್ ಆರ್ ದಿ ಟರ್ಮ್ಸ್ ಯು ಶುಡ್ ರಿಕ್ವೈರ್. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ಯಾವುದೋ ಒಂದು ಮೆಷರ್ಮೆಂಟ್ ಮಾಡಿದಾಗ ಮೆಷರ್ ಆಫ್ ಎ ಸ್ಪ್ರೆಡ್, ಈಗ 10 ಜನದ್ದು ಯಾವುದೋ ಒಂದು ಮೆಷರ್ ತೊಗೊಂಡಿದ್ದೀರಾ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೆಷರ್ ಆಫ್ ಎ ಸ್ಪ್ರೆಡ್ ಅಂತ ಕರೀತಾರೆ, ಇಲ್ಲಾಂದರೆ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಕರೀತಾರೆ. ಸೊ ವೇರಿಯಬಿಲಿಟಿ ಆಫ್ ಎ ಸ್ಯಾಂಪಲ್ ಆರ್ ಎ ಪೊಲ್ಯೂಷನ್. ಎಗೇನ್ ನೀವು ಈಗ ಏನಾದರೂ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಒಂದು ಟೈಟ್ರೇಷನ್ ಮಾಡ್ತಾ ಇದ್ದೀರಾ. ಆ ಟೈಟ್ರೇಷನ್ ಮಾಡಿದಾಗ ನಿಮಗೆ 10 ಡಿಫ್ರೆಂಟ್ ವ್ಯಾಲ್ಯೂಸ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ಆ 10 ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಅದರಲ್ಲಿ ಯಾವುದೇ ಒಂದು ತಗೋತೀವಲ್ಲ ಅದಕ್ಕೆ ನಾವು ಸ್ಯಾಂಪಲ್ ಅಂತ ಹೇಳ್ತೀವಿ. ಸೊ 2 ಟರ್ಮ್ನ ಯೂಸ್ ಮಾಡ್ಕೊಳ್ತೀವಿ, ಸ್ಯಾಂಪಲ್ ಅಂತ ಹೇಳ್ತೀವಿ, ಪೊಲ್ಯೂಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ರಿಸಲ್ಟು ಆ್ಯಕ್ಯುರೇಟ್ ಆಗಿದೆ, ಅದು ಪ್ರಿಸೈಸ್ ಆಗಿದೆ ಅಂತ ನಾನು ಚೆಕ್ ಮಾಡಬೇಕು ಅಂದರೆ ನಾನು ನಂಬರ್ ಆಫ್ ಟೈಮ್ಸು ಅದನ್ನು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿದಾಗ ಆ ಸೇಮ್ ಇರ್ಬೋದು, ಆ್ಯಕ್ಯುರೇಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಪ್ರಿಸೈಸ್ ಆಗಿರ್ಬೋದು. ಸೊ ಅದಕ್ಕೆ ಅಂದರೆ ಫುಲ್ಲು ಹೋಲ್ ಸ್ಯಾಂಪಲ್ನ ನಾನು ತೊಗೊಂಡ್ರೆ, ಅಂದರೆ ಏನು ತೊಗೊಂಡಿರ್ತೀನಲ್ಲ ಅಷ್ಟು 10 ಸಲ ನಾನು ಟೈಟ್ಲ್ ಮಾಡಿದರೆ 10ಕ್ಕೆ ನಾನು ಏನಂತ ಕರಿತೀನಿ, ಪಾಪ್ಯುಲೇಷನ್ ಅಂತ ಕರಿತೀನಿ. ಆದರೆ ಯಾವುದೋ ಒಂದು 3ನೇದೋ 4ನೇದೋ ತೊಗೊಳ್ತೀನಲ್ಲ ಅದಕ್ಕೆ ನಾನು ಸ್ಯಾಂಪಲ್ ಅಂತ ಹೇಳ್ತೀನಿ. ಒಂದೇ ಒಂದಿದ್ರೆ ಸ್ಯಾಂಪಲ್ ಅಂತ ಹೇಳ್ತೀನಿ, ಗ್ರೂಪ್ ಇದ್ದರೆ ಅದಕ್ಕೆ ನಾನು ಪಾಪ್ಯುಲೇಷನ್ ಅಂತ ಹೇಳ್ತೀನಿ. ಸೊ ನಾನು ಗ್ರೂಪು ಅಥವಾ ಪಾಪ್ಯುಲೇಷನ್ ಮಾಡ್ತಾ ಇದ್ದಾಗ ಸ್ಪ್ರೆಡ್ ಆಫ್ ಮೆಷರ್ ಎಲ್ಲಿದೆ, ಡಿಸ್ಪರ್ಷನ್ ಎಲ್ಲಾಗ್ತಾ ಇದೆ ಅದನ್ನು ತಿಳ್ಕೊಳ್ತೀನಲ್ಲ ಅದಕ್ಕೆ ನಾನು ಸೆಂಟರ್ ಟೆಂಡೆನ್ಸಿ ಅಂತ ಕರಿತೀನಿ. ಸೊ ಇದು ಏನು ಕೊಡುತ್ತೆ ನನಗೆ, ಇದರಿಂದ ಏನು ಲಾಭ ಆಗುತ್ತೆ ಅಂದರೆ ಓವರ್ ಆಲ್ ಡಿಸ್ಕ್ರಿಪ್ಷನ್ ಆಫ್ ಎ ಸೆಟ್ ಆಫ್ ಡೇಟಾ. ನಂತರ ಸೆಟ್ ಆಫ್ ಡೇಟಾ ಇದೆ, ಆ ಡೇಟಾದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದು ಕೊಡ್ತಾ ಹೋಗುತ್ತೆ. Measure of central tendency is a single value that attempts to describe a set of data by identifying a central position within that set of data. Central tendency ಅಂದರೆ ಏನಾಗಿರ್ಬೋದು, ಮೀನ್ ಆಗ್ಬೋದು, ಮೋಡ್ ಆಗ್ಬೋದು, ಮೀನಿಯನ್ ಆಗ್ಬೋದು. ಅವು ಏನು ಹೇಳುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ ಅ ಸಿಂಗಲ್ ವ್ಯಾಲ್ಯೂ ಆಫ್ ದಿ ಸೆಟ್ ಆಫ್ ಡೇಟಾ. ಸೆಟ್ ಆಫ್ ಡೇಟಾ ಇದೆ, ಎಷ್ಟೊಂದು ಡೇಟಾ ಇದೆ, ನನಗೆ ಒಂದು ಸೆಟ್ ಆಫ್ ಡೇಟಾ ಇದೆ. ಆ ಡೇಟಾದಲ್ಲಿ ಸೆಂಟ್ರಲ್ ಪೊಸಿಷನ್ ಎಲ್ಲಿದೆ ಅದನ್ನು ಐಡೆಂಟಿಫೈ ಮಾಡ್ತೀವಲ್ಲ ಅದಕ್ಕೆ ನಾವು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀವಿ. ಮೀನು, ಮೀಡಿಯನ್ನು, ಮೋಡು ಆರ್ ದಿ ಡಿಫ್ರೆಂಟ್ ಮೆಷರ್ ಆಫ್ ಟೆಂಡೆನ್ಸಿ. ಸೊ ಇದು ಯಾಕೆ ಇಂಪಾರ್ಟೆಂಟು, ಇದನ್ನು ಯಾಕೆ ತಿಳ್ಕೊಬೇಕು, ಸ್ಪ್ರೆಡ್ ಆಫ್ ಮೆಷರ್ ಆಫ್ ಡೇಟಾ ಯಾಕೆ ಬೇಕು ನನಗೆ? ಒನ್ ಆಫ್ ದಿ ಮೇನ್ ರೀಸನ್ಸ್ ರಿಗಾರ್ಡಿಂಗ್ ಇಟ್ಸ್ ರಿಲೇಷನ್ಶಿಪ್ ವಿತ್ ದ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ನಾವು ಮಾಡ್ತಾ ಇದ್ದೀವಿ, ಸೆಂಟ್ರಲ್ ಎಲ್ಲಿ ಬರ್ತಾ ಇದೆ ಅದು ನನಗೆ ಗೊತ್ತಿರಬೇಕಾಗತ್ತೆ. ಇಟ್ ಗಿವ್ಸ್ ಅಸ್ ಎನ್ ಐಡಿಯಾ ಹೌ ವೆಲ್ ದ ಮೀನ್ ಎಕ್ಸಾಂಪಲ್ ರೆಪ್ರೆಸೆಂಟ್ಸ್ ದಿ ಡೇಟಾ. ಸೊ ನಾವು ಎಷ್ಟೊಂದು ವ್ಯಾಲ್ಯೂ ಮಾಡಿದ್ದೀವಿ, ಅದರಲ್ಲಿ ಡೇಟಾ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಫ್ ದ ಸ್ಪ್ರೆಡ್ ಆಫ್ ವ್ಯಾಲ್ಯೂಸ್ ಇನ್ ಎ ಡೇಟಾ ಸೆಟ್ ಇಸ್ ಲಾರ್ಜ್, ದ ಮೀನ್ ಇಸ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ದಿ ಡೇಟಾ ಆಸ್ ಅ ಸ್ಪ್ರೆಡ್ ಡೇಟಾ ಇಸ್ ಸ್ಮಾಲ್. ಸ್ಪ್ರೆಡ್ ಡೇಟಾ ಚಿಕ್ಕದಿತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಏನಾಗುತ್ತೆ, ನಿಮ್ಮದು ಮೀನ್ ಏನಿದೆಯಲ್ಲ ಅದೇನಾಗುತ್ತೆ ಎಕ್ಸಾಕ್ಟ್ಲಿ ರೆಪ್ರೆಸೆಂಟೇಟಿವ್ ಆಗುತ್ತೆ. ನಿಮ್ಮದು ಲಾರ್ಜ್ ಸ್ಪ್ರೆಡ್ ಆಫ್ ಏರಿಯಾ, ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂತಂದರೆ ಸೆಟ್ ಆಫ್ ಡೇಟಾ ಏನಾಗುತ್ತಲ್ಲ ಮೀನಿಗೆ ಅದು ಹತ್ತಿರದಲ್ಲಿ ಇರ್ಬೋದು, ಇಲ್ದಲೇ ಇರ್ಬೋದು. This is because the large spread indicates that there are probability of large differences between the individual scores. ಸೊ ಈಗ ನಾವು 10 ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ,
10 ಟೈಟ್ರೇಷನ್ ಮಾಡಿದ್ದೀನಿ, 10 ಬ್ಯೂರೇಟ್ ರೀಡಿಂಗ್ ಬಂದಿದೆ ನನಗೆ. 10 ಬ್ಯೂರೇಟ್ ರೀಡಿಂಗಲ್ಲಿ ನಿಯರ್ ಟು ದಿ ವ್ಯಾಲ್ಯೂ ಯಾವುದಿದೆ ಅದನ್ನು ನಾನು ಐಡೆಂಟಿಫೈ ಮಾಡಬೇಕು. ಸೊ ನನಗೆ 10 ಇದ್ದಾಗ ಏನಾಗುತ್ತೆ, ಮಾಡೋದು ಜಾಸ್ತಿ ಆಗುತ್ತೆ. ಅದರ ಬದಲು ಇಫ್ 100 ವ್ಯಾಲ್ಯೂಸ್ ಇದೆ, 100 ಟೈಟಲ್ ವ್ಯಾಲ್ಯೂಸ್ ಇದೆ ಅಂದಾಗ ಒಂದು ವ್ಯಾಲ್ಯೂಗೆ ನಾನು ಕಂಪೇರ್ ಮಾಡ್ತೀನಿ ಅಂತಂದರೆ ಅವಾಗ ಇಂಡಿವಿಜುವಲ್ ಡಿಫ್ರೆನ್ಸಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಸ್ಪ್ರೆಡ್ ಅಪ್ ವ್ಯಾಲ್ಯೂ ಡೇಟಾ ಸೆಟ್ ಚಿಕ್ಕದಿತ್ತು ಅಂತಂದರೆ ಮೀನು ರೆಪ್ರೆಸೆಂಟೇಟಿವ್ ಆಗುತ್ತೆ. ಸ್ಪ್ರೆಡ್ ಅಪ್ ಡೇಟಾ ದೊಡ್ಡದಿತ್ತು ಅಂತಂದರೆ ಮಾಡೋದು ನನಗೆ ಆಗ್ತಾ ಹೋಗುತ್ತೆ. ಯೂಶಲಿ ನಾವು ಮೆಷರ್ಮೆಂಟ್ ಮಾಡಿದಾಗ 2 ಥರ ತಗೊಳ್ತೀವಿ. ಒಂದಕ್ಕೆ ಸೆಂಟ್ರಲ್ ಟೆಂಡೆನ್ಸಿ, ನಾನು ಮುಂಚೆನೇ ಹೇಳ್ದಂಗೆ ಸೆಂಟರ್ ಎಲ್ಲಿದೆ ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಅದ್ರದ್ದು ಹೇಳ್ತಾ ಹೋಗುತ್ತೆ. ವೇರಿಯೇಷನ್, ಹೌ ಇಟ್ ಈಸ್ ವೇರಿಡ್ ಫ್ರಮ್ ದಟ್ ಸೆಂಟರ್, ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ವೇರಿಯೇಷನ್ ಅಂತ ಹೇಳ್ತೀವಿ. ಅದು ರೇಂಜ್ ಆಗಿರ್ಬೋದು, ಕ್ವಾರ್ಟಲ್ ಡಿವಿಯೇಷನ್ ಆಗ್ಬೋದು, ಮೀನ್ ಡಿವಿಯೇಷನ್ ಆಗ್ಬೋದು, ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗ್ಬೋದು. ಈ ರೀತಿಯಾಗಿ ನಾವು ಯಾವುದೋ ಒಂದು ಮೆಷರ್ಮೆಂಟ್ ಮಾಡಿದ್ವಿ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ, ಆ ಮೆಷರ್ಮೆಂಟ್ನ ನಾನು ಈ ರೀತಿಯಾಗಿ ಬೇರೆ ಬೇರೆ ಟರ್ಮ್ಸಲ್ಲಿ ಅದನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಮೊದಲನೇದು ಯಾವುದು ಅಂತಂದರೆ ಮೀನ್ ಅಂತ ಕರಿತೀವಿ, ಇಲ್ಲಾಂದರೆ ಆವರೇಜ್ ಅಂತ ಕರೀತಾರೆ. ಇದು ನನಗೆ ಏನು ಹೇಳುತ್ತೆ ಅಂದರೆ ಸೆಂಟರ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. ನನಗೆ ಎಷ್ಟೊಂದು ಸೆಟ್ ಆಫ್ ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂನಲ್ಲಿ ನನಗೆ ಎಕ್ಸಾಕ್ಟ್ಲಿ ಸೆಂಟರ್ ಏನಿದೆಯಲ್ಲ ಆ ಸೆಂಟರ್ಗೆ ನಾನು ಏನಂತ ಕರಿತೀನಿ, ಮೀನ್ ಅಂತ ಕರಿತೀನಿ. ಇದಕ್ಕೆ ಅರ್ಥಮೆಟಿಕ್ ಮೀನ್ ಅಂತಲೂ ಕರೀತಾರೆ. ಇದು ಈ ಕಾಮನ್ಲಿ ಯೂಸ್ ಮಾಡುವಂಥದ್ದು, ವೈಡ್ಲಿ ಯೂಸ್ ಮಾಡುವಂಥದ್ದು ಸೆಂಟರ್ ಆಫ್ ಟೆಂಡೆನ್ಸಿ ನಮಗೆ. ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಏನು ವ್ಯಾಲ್ಯೂಸ್ ಇದೆಯಲ್ಲ, ಸೆಟ್ ಆಫ್ ಡೇಟಾ ಏನಿದೆಯಲ್ಲ ಅದರಲ್ಲಿರುವಂಥದ್ದು ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್ ಇನ್ ದಟ್ ಸೆಟ್, ಅದರಿಂದ ಮಾಡ್ಕೊಳ್ತೀನಿ. ಆವಾಗ ನನಗೆ ಏನಾಗ್ತಾ ಹೋಗುತ್ತೆ, ಮೀನ್ ಬರ್ತಾ ಹೋಗುತ್ತೆ. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ಗೆ ಇದು ಅಫೆಕ್ಟ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮಗೆ x1 x2 x3 ಅಂತ ವೇರಿಯಸ್ ವ್ಯಾಲ್ಯೂಸ್ ಆರ್ದೆ, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಟಿಲ್ n. ಸೊ ವಾಟ್ ಇಸ್ ದ ನಂಬರ್ ಆಫ್ ಐಟಮ್ಸ್ ಐ ಹ್ಯಾವ್, n ನಂಬರ್ಸ್ ಇದೆ, ದಟ್ ಡಿವೈಡೆಡ್ ಬೈ n ಮಾಡ್ತೀನಿ. ಆವಾಗ ನನಗೆ ಏನಾಗ್ತಾ ಹೋಗುತ್ತೆ, ಮೀನ್ ಬರ್ತಾ ಹೋಗುತ್ತೆ. ಸೊ xi ಅಂತ ಸಿಗ್ಮಾ xi ಅಂತ ಏನಾದರೂ ಬರೆದ್ರೆ, ಇಲ್ಲಿ ಬರ್ತಾರೆ ಸಿಗ್ಮಾ xi ಅಂತ ಬರೆದ್ರೆ, ಸಿಗ್ಮಾ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಅಡಿಷನ್ ಆಫ್ x ಐಟಮ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಸಿಗ್ಮಾ ಎಕ್ಸ್ ಐ ಅಂತ ಹೇಳ್ತೀವಿ. ಐ ಏನು ಹೇಳುತ್ತೆ ಅಂದರೆ ಐ 1 to n ರೆಪ್ರೆಸೆಂಟ್ ಆಗಿರುತ್ತೆ. ಈ ಸಮ್ ಆಫ್ ಐ ಬದಲು ನಾವೇನು ಮಾಡ್ತೀವಿ, ಶುದ್ಧ ಬರೆಯೋದ್ರ ಬದಲು ಸಿಗ್ಮಾ ಐ ಅಂತ ಬರೀತಾರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಸೊ ಅದನ್ನು ಮಾಡ್ಕೊಂಡಾಗ ಮೀನ್ ಬರ್ತಾ ಹೋಗುತ್ತೆ. ಇದ್ರದ್ದು ಮೆರಿಟ್ ಏನು, ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ಕ್ಯಾಲ್ಕುಲೇಟ್. ಎಂಥ ದಡ್ಡ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಜಸ್ಟ್ ಅದನ್ನೆಲ್ಲ ಆ್ಯಡ್ ಮಾಡ್ತಾನೆ, ಡಿವೈಡೆಡ್ ಬೈ 2 ಮಾಡ್ತಾನೆ. ಇಟ್ಸ್ ಬೇಸ್ಡ್ ಅಪಾನ್ ಆಲ್ ದಿ ಅಬ್ಸರ್ವೇಷನ್. ಎಷ್ಟು ವ್ಯಾಲ್ಯೂಸ್ ಬರುತ್ತಲ್ಲ, ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಇನ್ ದಟ್ ಪರ್ಟಿಕ್ಯುಲರ್ ಡೇಟಾ ಸೆಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಕ್ಯಾಲ್ಕುಲೇಷನ್. ಇಟ್ ಈಸ್ ಫೆಮಿಲಿಯರ್ ಟು ಮ್ಯಾನ್, ರಿಜಿಡ್ಲಿ ಡಿಫೈನ್ಡ್. ಸೊ ಇದೆಲ್ಲರಿಗೂ ಅರ್ಥ ಆಗುತ್ತೆ. ಇಟ್ಸ್ ಕೇಪಬಲ್ ಆಫ್ ಫರ್ದರ್ ಮ್ಯಾಥಮೆಟಿಕಲ್ ಟ್ರೀಟ್ಮೆಂಟ್. ಇಟ್ ಈಸ್ ಅಫೆಕ್ಟೆಡ್ ಬೈ ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್ಸ್. ಸೊ ಫ್ಲಕ್ಚುಯೇಷನ್ಸ್ ಏನಿದೆ, ತುಂಬ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದೆ ಅಂತ ತಿಳ್ಕೊಂಡೆ, ಯಾವುದೋ ಒಂದು ಮಾಡಿದ್ರಿ 0.1 ಇಂದ 100 ml ತನಕ ಡಿಫ್ರೆನ್ಸ್ ಬರ್ತಿದೆ ಅಂತಂದರೆ ಅವಾಗ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಮೋರ್ ಸ್ಟೇಬಲ್. ಸೊ ಇಟ್ ಈಸ್, ಹಾಗಾಗಿ ನಾನು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಡಿಮೆರಿಟ್ಸ್ ಏನು, ಇಟ್ ಕೆನಾಟ್ ಬಿ ಡಿಟರ್ಮೈನ್ಡ್ ಬೈ ಇನ್ಸ್ಪೆಕ್ಷನ್. ನಾನು ಹಾಗೆ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಹಾಗೆ ಮಾಡ್ತೀನಿ, ನೋಡಿದ ತಕ್ಷಣ ಡೇಟಾ ಸೆಟ್ ನೋಡಿದ ತಕ್ಷಣ ಹೇಳೋಕ್ಕಾಗತ್ತಾ, ಆಗಲ್ಲ. ಸೊ ಹ್ಯಾವ್ ಟು ಡೂ ದಿ ಕ್ಯಾಲ್ಕುಲೇಷನ್. Arithmetic mean cannot be used if we are dealing with the qualitative characteristics which cannot be measured quantitatively, like a caste, religion, sex, ಅದೆಲ್ಲ ಇತ್ತು ಅಂದಾಗ arithmetic mean ನಾನು ಮಾಡೋಕ್ಕೆ ಆಗಲ್ಲ. Arithmetic mean cannot be obtained if a single observation is missing or lost. ಈಗ 100 ವ್ಯಾಲ್ಯೂಸ್ ತೊಗೊಂಡಿದ್ದೀವಿ, ನಾನು ಏನು ಮಾಡಬೇಕು, ಆ 100 ವ್ಯಾಲ್ಯೂಸು ನನ್ನ ಹತ್ರ ಇರಬೇಕು. ಒಂದೆಲ್ಲೋ ಮಿಸ್ ಆಯಿತು, ತಪ್ಪಾಯಿತು ಅಂದರೆ ಆಗಲ್ಲ. ಅರ್ಥಮೆಟಿಕ್ ಮೀನ್ ಇಸ್ ವೆರಿ ಮಚ್ ಅಫೆಕ್ಟೆಡ್ ಬೈ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ನಾನು ಹೇಳ್ದಂಗೆ 0.1 ಇಂದ 100 ತನಕ ಇತ್ತು ಅಂದಾಗ ಮೀನ್ ಬರೋವಂಥದ್ದು ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ಯಾವುದೋ ಒಂದು ಮೆಷರ್ಮೆಂಟ್ ಮಾಡಿದಾಗ, ಮೆಷರ್ ಆಫ್ ಎ ಸ್ಪ್ರೆಡ್, ಈಗ 10 ಜನದ್ದು ಯಾವುದೋ ಒಂದು ಮೆಷರ್ ತೊಗೊಂಡಿದ್ದೀರಾ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೆಷರ್ ಆಫ್ ಎ ಸ್ಪ್ರೆಡ್ ಅಂತ ಕರೀತಾರೆ, ಇಲ್ಲಾಂದರೆ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಕರೀತಾರೆ. ಸೊ ವೇರಿಯಬಿಲಿಟಿ ಆಫ್ ಎ ಸ್ಯಾಂಪಲ್ ಆರ್ ಎ ಪೊಲ್ಯೂಷನ್. ಎಗೇನ್ ನೀವು ಈಗ ಏನಾದರೂ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಒಂದು ಟೈಟ್ರೇಷನ್ ಮಾಡ್ತಾ ಇದ್ದೀರಾ. ಆ ಟೈಟ್ರೇಷನ್ ಮಾಡಿದಾಗ ನಿಮಗೆ 10 ಡಿಫ್ರೆಂಟ್ ವ್ಯಾಲ್ಯೂಸ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ಆ 10 ಡಿಫ್ರೆಂಟ್ ವ್ಯಾಲ್ಯೂಸ್. ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ.
ನಾನು ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಕೆಮಿಸ್ಟ್ರಿನ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ BSc ಲೆವೆಲ್ ಬೇರೆ ಬೇರೆ ಯೂನಿವರ್ಸಿಟಿ ಸಿಲೆಬಸ್ಗಳು ಏನಿದೆಯಲ್ಲ ಅದನ್ನೆಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳದ್ದು ವೀಡಿಯೋಸು ಸಿಗ್ತಾ ಹೋಗುತ್ತೆ. ಈಗ ಆಯಿತು, ಈಗ ನಾನು ಏನು ಮಾಡ್ತೀನಿ, ಗ್ರೂಪ್ ತೊಗೊಳ್ತೀನಿ. ಎ ಸರ್ವೆ ಆಫ್ 100 ಫ್ಯಾಮಿಲೀಸ್ ಈಚ್ ಹ್ಯಾವಿಂಗ್ 5 ಚಿಲ್ಡ್ರನ್ ರಿಲೀವ್ ದಿ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಸೊ ಈಗ ಏನು ಮಾಡ್ತಾ ಇದ್ದಾರೆ, 100 ಫ್ಯಾಮಿಲೀಸ್ನ ಅವರು ಸರ್ವೆ ಮಾಡ್ತಾ ಇದ್ದಾರೆ. ಅದರಲ್ಲಿ 5 ಚಿಲ್ಡ್ರನ್ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಹೇಗೆ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ, ಮೇಲ್ ಚಿಲ್ಡ್ರನ್ ಎಷ್ಟಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಸೊ ಇದೇನಾಗ್ತಿದೆ, ಗ್ರೂಪ್ ಡೇಟಾ ಇದೆ, ಎಷ್ಟು ಫ್ಯಾಮಿಲೀಸ್ ಇದೆ, ಎಷ್ಟು ಮೇಲ್ ಚಿಲ್ಡ್ರನ್ ಇದೆ ಅಂತ. ಸೊ ಇದಕ್ಕೆ ಏನಾಗ್ತಿದೆ, ನಂಬರ್ ಆಫ್ ಮೇಲ್ ಚಿಲ್ಡ್ರನ್ಸ್ ಎಷ್ಟಿದೆ, 9 ಫ್ಯಾಮಿಲೀಸಲ್ಲಿ ಎಷ್ಟಿದೆ, 0 ಇದೆ. 24 ಫ್ಯಾಮಿಲೀಸ್ ಎಷ್ಟಿದೆ, 1 ಇದೆ. 35 ಫ್ಯಾಮಿಲೀಸಲ್ಲಿ 2, 24 ಫ್ಯಾಮಿಲೀಸಲ್ಲಿ 3, 6 ಫ್ಯಾಮಿಲೀಸಲ್ಲಿ 4, 2 ಫ್ಯಾಮಿಲೀಸಲ್ಲಿ 5 ಇದೆ ಅಂತ ಅವರು ಸ್ಟ್ಯಾಟಿಸ್ಟಿಕ್ಸು ಕೊಡ್ತಾ ಇದ್ದಾರೆ. ಸೊ ಇದೇನಾಗ್ತಿದೆ, ನನಗೆ ಇದ್ರದ್ದು ಮೀನ್ ಕಂಡಿಡೀರಿ ಅಂತಂದರೆ ಇಲ್ಲೇನಾಗ್ತಾ ಇದೆ, 2 ಪ್ಯಾರಾಮೀಟರ್ ಇದೆ, ಗ್ರೂಪ್ ಇದೆ. ಸೊ ಅದಕ್ಕೆ ಏನು ಮಾಡಬೇಕು, F ಇಂಟು ಎಕ್ಸ್ ನಾನು ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದ್ರೇನು, ನಂಬರ್ ಆಫ್ ಮೇಲ್ ಚಿಲ್ಡ್ರನ್ ಇಂಟು ನಂಬರ್ ಆಫ್ ಫ್ಯಾಮಿಲಿ ಮಲ್ಟಿಪ್ಲೈ ಮಾಡ್ಕೊಂಡಾಗ ನನಗೇನಾಗ್ತಿದೆ, FX ಬರ್ತಾ ಇದೆ. 0 ಇಂಟು 9 ಮಾಡಿದ್ರೆ 0 ಆಯಿತು. 1 ಇಂಟು 24 24, 2 ಇಂಟು 35 70, 35 ಇಂಟು 24 72, 4 ಇಂಟು 6 24, 5 ಇಂಟು 2 10. ಸೊ ಇದನ್ನೆಲ್ಲ FXನೆಲ್ಲ ಏನು ಮಾಡಬೇಕು, ನಾನೀಗ ಆ್ಯಡ್ ಮಾಡಬೇಕು. ದಟ್ ಡಿವೈಡೆಡ್ ಬೈ ನಂಬರ್ ಆಫ್ ಫ್ಯಾಮಿಲೀಸ್ನ ನಾನು ಚೆಕ್ ಮಾಡ್ಕೋಬೇಕು. ಹಂಗಾಗಿ ಏನಾಯಿತು, ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟಿದೆ, 100 ಇದೆ. ಹಾಗಾಗಿ 200 ಡಿವೈಡೆಡ್ ಬೈ 100 ಮಾಡಿದೆ. ಹಾಗಾಗಿ ಮೀನ್ ಏನು ಬಂತು ಅಂದರೆ 2 ಬಂತು. ನೀವು ನೋಡ್ಕೋಬೇಕಾಗತ್ತೆ. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ವೆದರ್ ಗ್ರೂಪ್ಡ್ ಡೇಟಾ ಇದೆಯಾ, ಅನ್ಗ್ರೂಪ್ಡ್ ಡೇಟಾ ಇದೆಯಾ ಅಂತ. ಅನ್ಗ್ರೂಪ್ಡ್ ಡೇಟಾ ಇತ್ತು ಅಂದರೆ ಜಸ್ಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಇಫ್ ಇಟ್ಸ್ ಎ ಗ್ರೂಪ್ಡ್ ಡೇಟಾ, ನೀವು ಮಲ್ಟಿಪ್ಲೈ ಮಾಡಿ ದೆನ್ ಯು ಆರ್ ಗೋಯಿಂಗ್ ಟು ಟೇಕ್ ದಿ ಟೋಟಲ್ ಸಮ್ ಆಫ್ ದಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ ದಿ ಟೋಟಲ್ ನಂಬರ್. ಸೊ ಆ ರೀತಿಯಾಗಿ ಮಾಡಿ ನೀವು ಏನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ದಿಸ್ ಇಸ್ ಸಮಥಿಂಗ್ ಅಬೌಟ್ ದಿ ಮೀನ್. ಎರಡನೇ ನಾವು ಏನು ಮಾಡ್ತೀವಿ, ಮೀಡಿಯನ್ ಅಂತ ಹೇಳ್ತೀವಿ ಅಥವಾ ಮಿಡಲ್ ಅಂತ ಹೇಳ್ತಾರೆ. ಮೀಡಿಯನ್ ಆಫ್ ಎ ಡೇಟಾ ಇಸ್ ಸೆಟ್ ಈಸ್ ಡಿಪೆಂಡೆಂಟ್ ಆನ್ ವೆದರ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಡೇಟಾ ಸೆಟ್ ಈಸ್ ಆಡ್ ಆರ್ ಈವನ್. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮೀನ್ ಏನಂದರೆ ಎಕ್ಸಾಕ್ಟ್ಲಿ ಮಿಡಲ್ ಪಾಯಿಂಟ್ ಆಫ್ ದಟ್ ನಂಬರ್ ಏನಿದೆಯಲ್ಲ ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಸ್ಟ್ ನಮ್ಗೆ ಇರೋವಂಥ ಡೇಟಾನೆಲ್ಲನೂ ಐ ಆಮ್ ಗೋಯಿಂಗ್ ಟು ಅರೇಂಜ್ ಫ್ರಮ್ ಲೋಯರ್ ಟು ಹೈಯರ್, ಸ್ಮಾಲೆಸ್ಟಿಂದ ಹೈಯೆಸ್ಟ್ ತನಕ ನಾನು ಏನು ಮಾಡ್ತೀನಿ, ಅದನ್ನು ಅರೇಂಜ್ ಮಾಡ್ಕೊಳ್ತೀನಿ. ಅದಾದಮೇಲೆ ಏನು ಮಾಡ್ಕೊಳ್ತಾ ಹೋಗ್ತೀನಿ ಅಂತಂದರೆ ನಾನು ಕಟ್ ಮಾಡಿಕೊಂಡು ಎಕ್ಸಾಕ್ಟ್ಲಿ ಮಿಡ್ಲಲ್ಲಿ ಏನಿದೆಯಲ್ಲ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ಮಿಡ್ಲಲ್ಲಿ ಏನಾದರೂ 2 ಬಂತು ಅಂತಂದರೆ ಅವೆರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿಕೊಂಡು ನಾನು ಅದನ್ನು ಹೇಳ್ತೀನಿ. ಸೊ ಮೀಡಿಯನ್ ಇರುವಂಥದ್ದು ನಿಮಗೆ ಸೆಟ್ ಆಫ್ ಡೇಟಾ ಏನಿದೆಯಲ್ಲ ಅದು ಆಡ್ ಇದೆಯಾ ಈವನ್ ಇದೆಯಾ ಅಂತ. ಆಡ್ ಇತ್ತು ಅಂತಂದರೆ ಏನಾಗುತ್ತೆ, ನಿಮಗೆ ಎಕ್ಸಾಕ್ಟ್ಲಿ ಸೆಂಟರ್ ಬರುತ್ತೆ, ಸೆಂಟರ್ನ ಮೀಡಿಯನ್ ಅಂತ ಹೇಳ್ತೀರಾ. ಈವನ್ ಇತ್ತು ಅಂತಂದರೆ ನೀವು ಸೆಂಟರ್ ಏನು ಬರುತ್ತಲ್ಲ ಅವೆರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ನಿಮಗೆ ಮೀಡಿಯನ್ನು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಡೇಟಾ ಸೆಟ್ಟಲ್ಲಿ 2 5 9 3 5 4 7 ಇದೆ. ಒಟ್ಟು ಎಷ್ಟು ಡೇಟಾ ಎಲಿಮೆಂಟ್ಸ್ ಇದೆ, ಒಟ್ಟು 7 ಡೇಟಾ ಎಲಿಮೆಂಟ್ ಇದೆ, ಆಡ್ ಇದೆ. ಸೊ ಅದನ್ನು ಏನು ಮಾಡಬೇಕು, ನಾನು ಹ್ಯಾವ್ ಟು ಅರೇಂಜ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್. ಸೊ 2 3 4 4 4 5 5 7 9 ಅಂತ ಮಾಡಿದೆ. ಸೊ ಎಕ್ಸಾಕ್ಟ್ಲಿ ಈ ಕಡೆ 3 ಬಿಟ್ಟೆ, ಆ ಕಡೆ 3 ಬಿಟ್ಟೆ, ಮಧ್ಯದಲ್ಲಿ ಉಳಿದಿದ್ದು ಯಾವುದು 5. ಸೊ ಹಾಗಾಗಿ ಮೀಡಿಯನ್ ಅಂತ ಎಷ್ಟು ಅಂತ ಹೇಳ್ತೀನಿ, 5 ಅಂತ ಹೇಳ್ತೀನಿ. ಆಯಿತಾ, ನಾನೀಗ ಈವನ್ ನಂಬರ್ ತೊಗೊಳ್ತೀನಿ. 2 5 9 3 5 4 ಇದೆ. ಅಗೇನ್ ಫಸ್ಟ್ ಏನು ಮಾಡಬೇಕು, ಆರ್ಡರ್ ಮಾಡ್ಕೋಬೇಕು, ಅದನ್ನು ಲೋಯೆಸ್ಟು ಹೈಯೆಸ್ಟ್ ಅರೇಂಜ್ ಮಾಡ್ಕೋಬೇಕು. ಸೊ ಈ ಕಡೆಗೆ 2 ಬಿಟ್ಟೆ, ಆ ಕಡೆಗೆ 2 ಬಿಟ್ಟೆ, ಮಧ್ಯದಲ್ಲಿ ಎಷ್ಟು ಉಳಿತು, 2 ಉಳಿತು. ಆ 2 ಏನು ಮಾಡಬೇಕು, ಹ್ಯಾವ್ ಟು ಆ್ಯಡ್ ಬೋತ್ ಆಫ್ ದೆಮ್ ಆ್ಯಂಡ್ ಹ್ಯಾವ್ ಟು ಡಿವೈಡ್ ಬೈ 2. ಸೊ ಅವಾಗ ಏನು ಬಂತು, ವ್ಯಾಲ್ಯೂ 4.5. ಸೊ ಮೀಡಿಯನ್ ಅಂದ್ರೇನು, ಎಕ್ಸಾಕ್ಟ್ಲಿ ಮಿಡ್ಲ್ ಆಫ್ ದಟ್ ಸೆಟ್. ಹೆಂಗೆ ಗೊತ್ತಾಗುತ್ತೆ, ಆಫ್ಟರ್ ರೀಆರ್ಡರಿಂಗ್ ದೆಮ್ ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್. ಸೊ ನಿಮಗೆ ಸೆಂಟರ್ ಏನು ಬರ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮೀಡಿಯನ್ ಅಂತ ಕರಿತೀವಿ. ಅದೇ ಥರ ಮೂರನೇದಿದೆ, ಅದಕ್ಕೆ ಮೋಡ್ ಅಂತ ಹೇಳ್ತೀವಿ. ಮೋಸ್ಟ್ ಆಫನ್, ಮತ್ತೆ ಆ ಒಂದೇ ಎಲಿಮೆಂಟು, ಒಂದೇ ನಂಬರು ಡೇಟಾ ಸೆಟ್ಟಲ್ಲಿ ಆ ನಂಬರ್ ರಿಪೀಟ್ ಆಗಿದ್ರೆ ಆ ರಿಪೀಟೆಡ್ ಮೋಸ್ಟ್ ಆಫನ್ ಆಗಿರುತ್ತಲ್ಲ ಅಂಥದ್ದನ್ನು ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ದ ಮೋಡ್ ಫಾರ್ ಎ ಡೇಟಾ ಸೆಟ್ ಈಸ್ ಅನ್ ಎಲಿಮೆಂಟ್ ದಟ್ ಅಕ್ಕರ್ಸ್ ದ ಮೋಸ್ಟ್ ಆಫನ್. ಇಟ್ ಈಸ್ ನಾಟ್ ಅನ್ಕಾಮನ್ ಫಾರ್ ಎ ಡೇಟಾ ಸೆಟ್ ಟು ಹ್ಯಾವ್ ಮೋರ್ ದ್ಯಾನ್ ಒನ್ ಮೋಡ್. This happens when 2 or more elements occur with equal frequency in the data set. ಸೊ ಮೋಡ್ ಅನ್ನೋವಂಥದ್ದು ರಿಪೀಟೆಡ್ಲಿ ಯಾವುದು ಜಾಸ್ತಿ ಆಗಿರುತ್ತಲ್ಲ ಆ ವ್ಯಾಲ್ಯೂಗೆ ನಾವೇನಂತ ಕರಿತೀವಿ, ಮೋಡ್ ಅಂತ ಹೇಳ್ತೀವಿ. ಅದು ಒಂದಿರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಡೇಟಾ ಸೆಟ್ ತೊಗೊಂಡೆ, 2 5 9 3 5 4 7 ಅಂತ ತೊಗೊಂಡೆ.
ಇಲ್ಲಿ 5 ಅನ್ನೋದು ಮತ್ತೆ ರಿಪೀಟ್ ಆಗಿದೆ. ಹಂಗಾಗಿ ಮೋಡ್ ಇನ್ ದ ಡೇಟಾ ಸೆಟ್ ಎಷ್ಟಾಗುತ್ತೆ, 5 ಆಗುತ್ತೆ. ಯಾಕೆ ಎರಡನೇ ಎಕ್ಸಾಂಪಲ್ ತೊಗೊಂಡೆ, 2 5 2 3 5 4 7. ಸೊ ಏನಾಗ್ತಿದೆ, 2 and 5 ಏನಾಗ್ತಿದೆ, 2 ಸಲ ರಿಪೀಟ್ ಆಗಿದೆ. ಹಂಗಾಗಿ ಮೋಡ್ ನಿಮಗೆ 2. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ಯಾವುದೋ ಒಂದು ಮೆಷರ್ಮೆಂಟ್ ಮಾಡಿದಾಗ, ಮೆಷರ್ ಆಫ್ ಎ ಸ್ಪ್ರೆಡ್, ಈಗ 10 ಜನದ್ದು ಯಾವುದೋ ಒಂದು ಮೆಷರ್ ತೊಗೊಂಡಿದ್ದೀರಾ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೆಷರ್ ಆಫ್ ಎ ಸ್ಪ್ರೆಡ್ ಅಂತ ಕರೀತಾರೆ, ಇಲ್ಲಾಂದರೆ ಮೆಷರ್ ಆಫ್ ಡಿಸ್ಪರ್ಷನ್ ಅಂತ ಕರೀತಾರೆ. ಸೊ ವೇರಿಯಬಿಲಿಟಿ ಆಫ್ ಎ ಸ್ಯಾಂಪಲ್ ಆರ್ ಎ ಪೊಲ್ಯೂಷನ್. ಎಗೇನ್ ನೀವು ಈಗ ಏನಾದರೂ ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಒಂದು ಟೈಟ್ರೇಷನ್ ಮಾಡ್ತಾ ಇದ್ದೀರಾ. ಆ ಟೈಟ್ರೇಷನ್ ಮಾಡಿದಾಗ ನಿಮಗೆ 10 ಡಿಫ್ರೆಂಟ್ ವ್ಯಾಲ್ಯೂಸ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ಆ 10 ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಅಂತ ಕರಿತೀವಿ. ಅದರಲ್ಲಿ ಯಾವುದೇ ಒಂದು ತಗೋತೀವಲ್ಲ ಅದಕ್ಕೆ ನಾವು ಸ್ಯಾಂಪಲ್ ಅಂತ ಹೇಳ್ತೀವಿ. ಸೊ 2 ಟರ್ಮ್ನ ಯೂಸ್ ಮಾಡ್ಕೊಳ್ತೀವಿ, ಸ್ಯಾಂಪಲ್ ಅಂತ ಹೇಳ್ತೀವಿ, ಪೊಲ್ಯೂಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ರಿಸಲ್ಟ್ ಆಕ್ಯುರೇಟ್ ಆಗಿದೆ, ಅದು ಪ್ರಿಸೈಸ್ ಆಗಿದೆ ಅಂತ ನಾನು ಚೆಕ್ ಮಾಡಬೇಕು ಅಂದರೆ ನಾನು ನಂಬರ್ ಆಫ್ ಟೈಮ್ಸ್ ಅದನ್ನು ರಿಪೀಟ್ ಮಾಡಬೇಕು. ರಿಪೀಟ್ ಮಾಡಿದಾಗ ಆ ಸೇಮ್ ಇರ್ಬೋದು, ಆಕ್ಯುರೇಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಪ್ರಿಸೈಸ್ ಆಗಿರ್ಬೋದು. ಸೊ ಅದಕ್ಕೆ ಅಂದರೆ ಫುಲ್ಲು ಹೋಲ್ ಸ್ಯಾಂಪಲ್ ನಾನು ತೊಗೊಂಡ್ರೆ, ಅಂದರೆ ಏನು ತೊಗೊಂಡಿರ್ತೀನಲ್ಲ ಅಷ್ಟು 10 ಸಲ ನಾನು ಟೈಟ್ರ್ ಮಾಡಿದರೆ 10ಕ್ಕೆ ನಾನು ಏನಂತ ಕರಿತೀನಿ, ಪಾಪ್ಯುಲೇಷನ್ ಅಂತ ಕರಿತೀನಿ. ಆದರೆ ಯಾವುದೋ ಒಂದು 3ನೇದೋ 4ನೇದೋ ತೊಗೊಳ್ತೀನಲ್ಲ ಅದಕ್ಕೆ ನಾನು ಸ್ಯಾಂಪಲ್ ಅಂತ ಹೇಳ್ತೀನಿ. ಒಂದೇ ಒಂದಿದ್ರೆ ಸ್ಯಾಂಪಲ್ ಅಂತ ಹೇಳ್ತೀನಿ, ಗ್ರೂಪ್ ಇದ್ದರೆ ಅದಕ್ಕೆ ನಾನು ಪಾಪ್ಯುಲೇಷನ್ ಅಂತ ಹೇಳಿ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ರೇಂಜ್ ಬೇಡ, ವಿಲ್ ಗೋ ಫಾರ್ ಕ್ವಾರ್ಟೈಲ್ಸ್ ಅಂತ ತೊಗೊಂಡ್ವಿ. ಸೊ ಈ ಕ್ವಾರ್ಟೈಲ್ಸಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಗೆ ಇರೋವಂಥ ಡೇಟಾನ, ರೇಂಜ್ ಏನಿತ್ತಲ್ಲ, ಒಂದು ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ತೊಗೊಳ್ತಿದ್ದಲ್ಲ, ಅದ್ರ ಬದಲು 1/4 ತೊಗೊಳ್ಳೋಣ. ಅದರಲ್ಲಿ ಕ್ವಾರ್ಟೈಲ್ ಅಂತಂದರೆ ಹಾಫ್ ಆಫ್ ದಟ್ ತೊಗೊಳ್ಳೋಣ ಅಂತ. ಫಾರ್ ಎಕ್ಸಾಂಪಲ್ ನನಗೆ ಒಂದು ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಇದೆ, 100 ವ್ಯಾಲ್ಯೂಸ್ ಏನೋ ಬಂದಿದೆ. ಸೊ ನಾನು ಇದನ್ನು ಕ್ವಾರ್ಟರ್ಲಿ ಕಂಡುಹಿಡಿಬೇಕು ಅಂದರೆ ಹೇಗೆ ಮಾಡಬೇಕು, ಸೊ ನಾವು ನೋಡ್ಕೋಬೇಕಾಗತ್ತೆ. ಈಗ ಕ್ವಾರ್ಟರ್ಲಿ ಅಂದರೆ ಏನಾಗುತ್ತೆ, 25th ಆಗುತ್ತೆ. ನೆಕ್ಸ್ಟ್ ಇನ್ನು ಕ್ವಾರ್ಟರ್ಲಿ ಅಂದರೆ 50 ಆಗುತ್ತೆ. ಇನ್ನು ಅಂದರೆ ಎಷ್ಟಾಗುತ್ತೆ, 75 ಆಗುತ್ತೆ. ಫಸ್ಟ್ ಕ್ವಾರ್ಟರ್ಲಿ, ಸೆಕೆಂಡ್ ಕ್ವಾರ್ಟರ್ಲಿ, ಥರ್ಡ್ ಕ್ವಾರ್ಟರ್ಲಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ 25th ಮತ್ತು 26th ಏನು ವ್ಯಾಲ್ಯೂ ಬಂತಲ್ಲ ಅವೆರಡನ್ನ ತೊಗೊಂಡು ಐ ಆಮ್ ಗೋಯಿಂಗ್ ಟು ಆ್ಯಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡಿವೈಡ್ ಬೈ 2. ಆ ಥರ 50 51st ತೊಗೊಳ್ತೀನಿ, 58 59 ಅದನ್ನು ತೊಗೊಳ್ತೀನಿ, ಮತ್ತು 75th 26th ಅದನ್ನು ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ವಾರ್ಟರ್ಲಿ Q1 ನಾನು ಹಿಂಗೆ ಮಾಡ್ತೀನಿ ಅಂದರೆ 25 26 ಮಧ್ಯೆ ಇರೋದಕ್ಕೆ ನಾನು ಕ್ವಾರ್ಟರ್ಲಿ ಅಂತ ಹೇಳ್ತೀನಿ. ಒಂದು ಸ್ಟೂಡೆಂಟ್ ರೋಲ್ ನಂಬರ್ ಬರ್ದಿದ್ದೀನಿ, ಮಾರ್ಕ್ಸ್ ಬರ್ಕೊಂಡಿದ್ದೀನಿ. ಸೆಕೆಂಡ್ ಕ್ವಾರ್ಟರ್ಲಿ ಏನಾಗುತ್ತೆ, 50 to 51ಗೆ ಬರುತ್ತೆ. ಥರ್ಡ್ ಕ್ವಾರ್ಟರ್ಲಿ ಏನು ಬರುತ್ತೆ ಅಂದರೆ 75 to 76 ಬರ್ತಾ ಹೋಗುತ್ತೆ. ಫಸ್ಟ್ ಕ್ವಾರ್ಟರ್ಲಿ ಏನಾಯಿತು, 45 ಡಿವೈಡೆಡ್ ಬೈ 2 ಮಾರ್ತು 45. ಸೆಕೆಂಡ್ ಕ್ವಾರ್ಟರ್ಲಿ ಏನಾಯಿತು, 58 59 ಡಿವೈಡೆಡ್ ಬೈ 2 ಬಂತು. ಥರ್ಡ್ ಕ್ವಾರ್ಟರ್ಲಿ ಏನಾಯಿತು, 70. ಇಂಟರ್ ಕ್ವಾರ್ಟರ್ ರೇಂಜ್ ಬೇಕು ನನಗೆ ಅಂತಂದರೆ, ಈಗ ನಾನು 100 ಇದೆ, ಆ 100ರಲ್ಲಿ ಯಾವುದು ರೇಂಜ್ ಬೇಕು ಅಂತಂದರೆ Q3 - Q1 ಮಾಡ್ತೀನಿ. 74 1 - 70 45 ಅವಾಗ ಏನಾಯಿತು ಅಂದರೆ 26 ಆಯಿತು. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ರೇಂಜ್ ಏನು ಮಾಡ್ತಾ ಇತ್ತು, ಇಟ್ ವಾಸ್ ಟೇಕಿಂಗ್ ಓನ್ಲಿ 2 ವ್ಯಾಲ್ಯೂಸ್. ಅದ್ರ ಬದಲು ಇದನ್ನೇನು ಮಾಡ್ತೀವಿ, ಐ ಆಮ್ ಗೋಯಿಂಗ್ ಟು ಡಿವೈಡ್ ದಟ್ ಇಂಟು ಕ್ವಾರ್ಟರ್ಲಿ, ಫಸ್ಟ್ ಕ್ವಾರ್ಟರ್ಲಿ, ಸೆಕೆಂಡ್ ಕ್ವಾರ್ಟರ್ಲಿ, ಥರ್ಡ್ ಕ್ವಾರ್ಟರ್ಲಿ ಅಂತ ಮಾಡಿ ದೆನ್ ಐ ಟ್ರೈ ಟು ಫೈಂಡ್ ಔಟ್ ದಿ ರೇಂಜ್. ಇದ್ರದ್ದು ಆ್ಯಂಡ್ ಮೆರಿಟ್ಸ್ ಏನು ಅಂದರೆ, ಇಟ್ ಕ್ಯಾನ್ ಬಿ ಈಸಿಲಿ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಸಿಂಪ್ಲಿ ಅಂಡರ್ಸ್ಟುಡ್. It does not involve much mathematical difficulties. It takes middle 50% terms, hence it is a measure better than range, percentile range. ಇದು ರೇಂಜ್ಗಿನ ಬೆಟರ್. ರೇಂಜಲ್ಲಿ 2 ವ್ಯಾಲ್ಯೂ ತೊಗೊಳ್ತಾ ಇದ್ವಿ, ಇಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ 50% 25% ನಾವು ತೊಗೊಳ್ತಾ ಇದ್ವಿ. Quartile deviation also provides a shortcut method to calculate the standard deviation using the formula 6QD = 5MD = 4SD. ಆ ಫಾರ್ಮುಲಾ ಬೇಕಾದ್ರೆ ಹಾಕ್ಕೊಂಡು ನಾನು ಏನು ಮಾಡ್ಕೋಬೋದು, ಇದು ಕೇಳ್ಬೋದು. ಮುಂದೆ ನಾನು ಹೇಳ್ತೀನಿ ಮಿಡಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ನನಗೆ ಕ್ವಾರ್ಟರ್ಲಿ ಡಿವಿಯೇಷನ್ ಗೊತ್ತಿದ್ರೆ. ಸೊ ಸೆಂಟರ್ ಆಫ್ ದಿ ಸೀರೀಸ್ ಬೆಸ್ಟ್ ಮೆಷರ್ ಟು ಯೂಸ್ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಅದೇ ಇದರಲ್ಲಿ ಡಿಮೆರಿಟ್ಸ್ ಏನು, Q1 Q3 both are positional measures, hence are not capable of further algebraic treatment. ಇದನ್ನೇನು ಮಾಡೋಕ್ಕಾಗಲ್ಲ. ಕ್ಯಾಲ್ಕುಲೇಷನ್ಸ್ ಆರ್ ಮಚ್ ಮೋರ್, ಬಟ್ ರಿಸಲ್ಟ್ obtained is not much of importance. ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು, ಎಷ್ಟಕ್ಕೆ ಬಂತು ಫಸ್ಟ್ ಕ್ವಾರ್ಟರ್ಲಿ, ಸೆಕೆಂಡ್ ಕ್ವಾರ್ಟರ್ಲಿ, ಥರ್ಡ್ ಕ್ವಾರ್ಟರ್ಲಿ, ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಆದರೆ ಇಟ್ ಡಸಂಟ್ ಗಿವ್ ದಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಡೇಟಾ ದಟ್ ವಿ ಹ್ಯಾವ್ ಕಲೆಕ್ಟೆಡ್. ಸೊ ಇಟ್ ಈಸ್ ಟೂ ಮಚ್ ಅಫೆಕ್ಟೆಡ್ ಬೈ ದಿ ಫ್ಲಕ್ಚುಯೇಷನ್ಸ್ ಆಫ್ ದಿ ಸ್ಯಾಂಪಲ್ಸ್. ಇಫ್ ದ ವ್ಯಾಲ್ಯೂಸ್ ಆರ್ ಇರೆಗ್ಯುಲರ್ ದೆನ್ ದ ರಿಸಲ್ಟ್ ಅಫೆಕ್ಟೆಡ್ ಬ್ಯಾಡ್ಲಿ. ವ್ಯಾಲ್ಯೂಸ್ ಇದ್ದರೆ ಆಗಲ್ಲ. ಸೊ ಇದು ನನಗೆ ಏನು ಕೊಡ್ತಾ ಇಲ್ಲ, ಸೊ ಇದು ನನಗೆ ಡ್ರಾಬ್ಯಾಕ್ ಆಯಿತು. ಇದನ್ನೇನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕಾಗತ್ತಾ? ಸೊ ಅವಾಗ ಏನಾಯಿತು ಅಂದರೆ ವಿ ವೆಂಟ್ ಫಾರ್ ಅನದರ್ ಮೆಥಡ್. ಅದಕ್ಕೆ ಏನಂತ ಕರಿತೀವಿ, ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್, MAD ಅಂತ ಹೇಳ್ತೀವಿ. ಸೊ ಇಲ್ಲೇನು ಮಾಡ್ತಾರೆ, ಅಲ್ಲಿ ಕ್ವಾರ್ಟರ್ಲಿ ಡಿವಿಯೇಷನ್ ಏನು ತೊಗೊಳ್ತಾ ಇದ್ರಾ ಅದನ್ನು ಬಿಟ್ಬಿಟ್ಟು ಇವ್ರೇನು ಮಾಡ್ತಾರೆ, ಮೀನ್ ಡಿವಿಯೇಷನ್ ತೊಗೊಳಕ್ಕೆ ಟ್ರೈ ಮಾಡ್ಕೊಳಕ್ಕಾಗತ್ತೆ. ಮೀನ್ ಅಬ್ಸಲ್ಯೂಟ್ ಡಿವಿಯೇಷನ್ ಇಸ್ ದ ವೇ ಟು ಡಿಸ್ಕ್ರೈಬ್ ದಿ ವೇರಿಯೇಷನ್ ಇನ್ ಎ ಡೇಟಾ ಸೆಟ್. ನಿಮ್ಮ ಡೇಟಾ ಸೆಟ್ಟಲ್ಲಿ ಎಷ್ಟು ವೇರಿ ಆಗ್ತಿದೆ ಫ್ರಮ್ ದಿ ಮೀನ್. ಈಗ ಯಾವುದೋ ಒಂದು ಡೇಟಾ ಸೆಟ್ ಇದೆ, ಅದರಲ್ಲಿ ಮೀನ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, ಆ ಕ್ಯಾಲ್ಕುಲೇಟೆಡ್ ಮೀನ್ಗಿಂತ ಇಂಡಿವಿಜುವಲ್
ಟರ್ಮ್ಸ್ ಇನ್ ದಿ ಡೇಟಾ ಹೇಗೆ ವೇರಿ ಆಗ್ತಾ ಇದೆ ಅದನ್ನು ನೀವು ತಿಳ್ಕೊಳ್ತೀರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಮೀನ್ ಆಬ್ಸಲ್ಯೂಟ್ ಡಿವಿಯೇಷನ್. ಡಿವಿಯೇಷನ್ ಅಂದರೆ ವೇರಿಯೇಷನ್ ಅಂದರೆ ಹೌ ಇಟ್ ಈಸ್ ಡಿವಿಯೇಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಥಿಂಗ್, ಅದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೀನ್ ಆಬ್ಸಲ್ಯೂಟ್ ಡಿವಿಯೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಮೀನ್ ಆಬ್ಸಲ್ಯೂಟ್ ಡಿವಿಯೇಷನ್ ಆಫ್ ಎ ಡೇಟಾನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಮೀನ್ ಆಬ್ಸಲ್ಯೂಟ್ ಡಿವಿಯೇಷನ್ ನನಗೆ ಏನು ಮಾಡುತ್ತೆ, ಸ್ಪ್ರೆಡ್ ಔಟಲ್ಲಿ ವ್ಯಾಲ್ಯೂಸು ಹೇಗಿದೆ ಅಂತ ನನಗೆ ಹೇಳೋದಕ್ಕೆ ಅದು ಹೆಲ್ಪ್ ಮಾಡ್ತಾ ಹೋಗಿ. ದಿಸ್ ಇಸ್ ಬೆಟರ್ ದ್ಯಾನ್ ಕ್ವಾರ್ಟಲ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಫಾರ್ಮುಲಾ ಏನು ಮಾಡ್ತೀವಿ ಅಂತಂದರೆ ಸಿಗ್ಮಾ ಆಫ್ ಎಕ್ಸ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎನ್ ಅಂತ ಹೇಳ್ತೀವಿ. ಈ ಸಿಗ್ಮಾ ಅಂತಂದ್ರೆ ಏನು, ಅಡಿಷನ್ ಆಫ್ ಆಲ್ ದಿ ವ್ಯಾಲ್ಯೂಸ್. ಕ್ಯಾಪಿಟಲ್ ಎಕ್ಸ್ ಏನು ಹೇಳುತ್ತೆ, ಟೋಟಲ್ ವ್ಯಾಲ್ಯೂ ಆಫ್ ದಿ ಡೇಟಾ ಸೆಟ್ ಎಕ್ಸ್ ಎಷ್ಟಿದೆ ಅಂತ. ಮ್ಯೂ ಇದೆಯಲ್ಲ, ಆ ಮ್ಯೂಗೆ ಏನಂತ ಕರಿತೀವಿ, ಮೀನ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಎನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ನನಗೆ ಹೇಳುತ್ತೆ. ಎಕ್ಸ್ ಅಂದ್ರೇನು, ಈಚ್ ವ್ಯಾಲ್ಯೂ ಇನ್ ದಿ ಡೇಟಾ ಸೆಟ್. ಈಗ ಏನಾಗಿದೆ, ಎಕ್ಸ್ ಅಂತಂದರೆ ಈಗ 10 ವ್ಯಾಲ್ಯೂ ಇದೆ, 1 2 3 4 ವ್ಯಾಲ್ಯೂಸ್ ಇದೆ ಅಂದರೆ ಅದಕ್ಕೆ ಎಕ್ಸ್ ಆಗುತ್ತೆ. ಅದೊಂದು ಮೀನ್ ತೊಗೊಂಡ್ರೆ ಮ್ಯೂ ಆಗುತ್ತೆ. ಮೀನ್ ತೊಗೊಳಕ್ಕೆ ನನಗೆ ಎಷ್ಟು ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಗೊತ್ತಿರಬೇಕು, ಅದು ಎನ್ ಆಗುತ್ತೆ. ಮೀನ್ ಡಿವಿಯೇಷನ್ ನೋ ಡೌಟ್ ಹ್ಯಾಸ್ ಅನ್ ಇಂಪ್ರೂವ್ಡ್ ಮೆಷರ್ ಬಟ್ ಇಗ್ನೋರ್ಸ್ ದಿ ನೆಗೆಟಿವ್ ಸೈನ್ಸ್ ವಿತೌಟ್ ಎನಿ ಬೇಸಿಸ್. ಇದ್ರದ್ದು ನೆಗೆಟಿವ್ ಏನು ಅಂದರೆ ಇದು ನೆಗೆಟಿವ್ಸ್ನ ತೊಗೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ವ್ಯಾಲ್ಯೂ ತೊಗೊಳ್ಳೋಣ, ಮಧು ಎಂಜಾಯ್ಸ್ ಪೋಸ್ಟಿಂಗ್ ಪಿಕ್ಚರ್ಸ್ ಆಫ್ ಅವರ್ ಕ್ಯಾಟ್ ಆನ್ಲೈನ್, ಹಿಯರ್ ಈಸ್ ಹೌ ಮೆನಿ ಲೈಕ್ಸ್ ದ ಪಾಸ್ಟ್ 6 ಪಿಕ್ಚರ್ಸ್ ಆಫ್ ಈಚ್ ರಿಸೀವ್ಡ್ ಅಂತ ಹೇಳ್ತಿದ್ದಾರೆ. 10 15 15 17 18 21. ಫೈಂಡ್ ದಿ ಮೀನ್ ಆಬ್ಸಲ್ಯೂಟ್ ಡಿವಿಯೇಷನ್ ಅಂತ ಕರೀತಾರೆ. ಇದಕ್ಕೆ ನಾನು ಏನು ಮಾಡಬೇಕು, ಫಸ್ಟ್ ನಾನು ಮೀನ್ ಕಂಡಿಡ್ಕೋಬೇಕು. ಅದಾದಮೇಲೆ ಹೌ ಅವರ್ ಮೀನ್ ಈಸ್ ಅವೇ ಫ್ರಮ್ ಈಚ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಏನು ಮಾಡಬೇಕು, ಮೀನ್ ಆಫ್ ದೋಸ್ ಡಿಸ್ಟೆನ್ಸಸ್ನ ಮಾಡಬೇಕು. ಸ್ಟೆಪ್ 1 ಏನು, ನಾನು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮೀನ್. ಮೀನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಎಲ್ಲ ವ್ಯಾಲ್ಯೂಸ್ ಏನಿದೆಯಲ್ಲ ಡೇಟಾ ಸೆಟ್ಟಲ್ಲಿರುವಂಥ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಸೊ 10 + 15 + 15 + 17 + 18 + 21 ಮಾಡಿದ್ರೆ 96 ಆಯಿತು. 96 ಡಿವೈಡೆಡ್ ಬೈ 6 ಮಾಡಿದಾಗ ಏನಾಯಿತು, 16 ಆಯಿತು. ಸೊ ನಂದು ಮೀನ್ ಆಫ್ ದಟ್ ಡೇಟಾ ಏನಾಗಿದೆ, 16 ಆಗಿದೆ. ಸೆಕೆಂಡಲ್ಲಿ ಏನು ಮಾಡಬೇಕು, ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಈಚ್ ಡೇಟಾ ಪಾಯಿಂಟ್ ಆ್ಯಂಡ್ ಮೀನ್. ಸೊ ಡೇಟಾ ಪಾಯಿಂಟಲ್ಲಿ ಎಷ್ಟಿದೆ, 10 15 15 17 18 21 ಇದೆ. ಹೌ ಮಚ್ ಇಟ್ ಈಸ್ ಅವೇ ಫ್ರಮ್ ದಿ ಮೀನ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಎಷ್ಟು ಬಂತು, 16. 16 - 10 ಆಯಿತು, 6 ಆಯಿತು. 16 - 15 1 ಆಯಿತು. ಅದೇ ಥರ ಎಲ್ಲನೂ ನಾನು ಮಾಡಿಕೊಂಡೆ. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಹ್ಯಾವ್ ಟು ಆ್ಯಡ್ ದಿ ಡಿಸ್ಟೆನ್ಸಸ್ ಟುಗೆದರ್. ಡಿಫ್ರೆನ್ಸ್ ಏನು ಬಂತಲ್ಲ ಆ ಡಿಫ್ರೆನ್ಸಸ್ನ ನಾನು ಆ್ಯಡ್ ಮಾಡಬೇಕು, ನೆಗ್ಲೆಕ್ಟಿಂಗ್ ದಿ ನೆಗೆಟಿವ್ ಪಾಯಿಂಟ್. ಆವಾಗ ಏನು ಬಂತು, ನನಗೆ ವ್ಯಾಲ್ಯೂ 16 ಬಂತು. ಆ ಸಮ್ ಏನಿದೆಯಲ್ಲ ಅದನ್ನು ನಾನು ಡೇಟಾ ಪಾಯಿಂಟಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಡೇಟಾ ಪಾಯಿಂಟ್ ಎಷ್ಟಿದೆ, ನನಗೆ 6 ಡೇಟಾ ಪಾಯಿಂಟ್ಸ್ ಇದೆ. 16 ಡಿವೈಡೆಡ್ ಬೈ 6 ಮಾಡಿದೆ, ಆವಾಗ ಅಪ್ರಾಕ್ಸಿಮೇಟ್ಲಿ 2.67 ಆಯಿತು. ಸೊ ಈ ರೀತಿಯಾಗಿ ನಾನು ಏನು ಮಾಡಬೇಕಾಗತ್ತೆ, ಅದರದ್ದು ಮೀನ್ ಡಿವಿಯೇಷನ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಒಂದು ಡ್ರಾಬ್ಯಾಕ್ ಏನು ಅಂದರೆ ಇಲ್ಲಿ ನಾನು ನೆಗೆಟಿವ್ ವ್ಯಾಲ್ಯೂನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ವಿ ವೆಂಟ್ ಫಾರ್ ಅನದರ್ ಟೈಪ್ ಆಫ್ ವೇರಿಯೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಕ್ವಾರ್ಟರ್ಲೂ ಇಲ್ಲ, ಮೀನು ಇಲ್ಲ, ಸ್ಟ್ಯಾಂಡರ್ಡ್ ಎಷ್ಟಿದೆ ಅಂತ ಹೇಳ್ತೀವಿ. ಇದನ್ನು ಯಾರು ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ರು ಅಂದರೆ ಕರ್ಲ್ ಪಿಯರ್ಸನ್. 1893 ಇದನ್ನು ಮೋಸ್ಟ್ ಕಾಮನ್ ಮೆಥಡ್, ಯೂಸ್ಫುಲ್ ಮೆಥಡ್, ನನಗೆ ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ ವಿತ್ ದಿಸ್ ಮೆಥಡ್ ಆಫ್ ಡಿಸ್ಪರ್ಷನ್. ಸೊ ಹೌ ಮಚ್ ಇಟ್ ಈಸ್ ವೇರಿಡ್ ಫ್ರಮ್ ದಿ ಮೀನ್ ವ್ಯಾಲ್ಯೂ, ಆ್ಯಕ್ಚುಯಲ್ ವ್ಯಾಲ್ಯೂಗಿನ ಎಷ್ಟು ಡಿಫ್ರೆನ್ಸ್ ಆಗಿದೆ. ಸೊ ಇಟ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದಿ ಅರ್ಥಮೆಟಿಕ್ ಮೀನ್, ಮೀಡಿಯನ್, ಮೋಡ್ ಇಸ್ ನಾಟ್ ಕನ್ಸಿಡರ್. ಸೊ ಈಗ ಇದಕ್ಕೆ ನನಗೆ ಅರ್ಥಮೆಟಿಕ್ ಮೀನ್ ಆಗಲಿ ಮೋಡ್ ಆಗಲಿ ಬೇಕಾಗಿಲ್ಲ, ಹಾಗೆ ನಾನು ಇದನ್ನ ಏನು ಮಾಡ್ಕೋಬೋದು, ಕ್ಯಾಲ್ಕುಲೇಟ್ನ ಮಾಡ್ಕೋಬೋದು. Curl person has given a scientific formula for calculating the or measuring dispersion while calculating standard deviation. The individual observations of their arithmetic mean and each of their squares we are going to consider. The sum of the squares is divided by the total number of the observation. The square root of the sum is known as standard deviation. ಕೇಳೋದಕ್ಕೆ ಮಾಡೋದಕ್ಕೆ ತುಂಬ ದೊಡ್ಡದು ಅನಿಸುತ್ತೆ, ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡಬೇಕು, ನೀವು ಅರ್ಥಮೆಟಿಕ್ ಮೀನ ಕಂಡುಹಿಡ್ಕೋಬೇಕು. ಅರ್ಥಮೆಟಿಕ್ ಮೀನು ಹೌ ಮಚ್ ಇಟ್ ಈಸ್ ಅವೇ ಫ್ರಮ್ ದಿ ಮೀನ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಸ್ಕ್ವೈರ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿ ದಟ್ ಯು ಆರ್ ಗೋಯಿಂಗ್ ಟು ಟೇಕ್ ದಿ ಸ್ಕ್ವೈರ್ ರೂಟ್. ಆವಾಗ ಏನು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಅದನ್ನು ಸಿಗ್ಮಾ ಇಂದ ಅವರು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೈರ್ ಡಿವೈಡೆಡ್ ಬೈ ರೂಟ್ ಎ ನಾವು ಹೇಳ್ತಾ ಹೋಗ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಕ್ಯಾಲ್ಕುಲೇಟ್ ದಿ ಮೀನ್ಗೆ ಮ್ಯೂ ಅಂತ ಹೇಳ್ತೀವಿ. ಸೆಕೆಂಡ್ ಏನು ಮಾಡಬೇಕು, ಹ್ಯಾವ್ ಟು ಫೈಂಡ್ ಔಟ್ ದಿ ಮೀನ್ ಫ್ರಮ್ ಈಚ್ ಡೇಟಾ ಹೌ ಮಚ್ ಇಟ್ ಇಸ್ ವೇರಿ ಫ್ರಮ್ ದಿ ಮೀನ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ಏನು ಡಿಫ್ರೆನ್ಸ್ ಬಂತಲ್ಲ, ಹೌ ಮಚ್ ಇಟ್ ಇಸ್ ಡಿವಿಯೇಟೆಡ್ ಇತ್ತಲ್ಲ ಅದನ್ನ ಏನು ಮಾಡ್ಕೋಬೇಕು, ನಾನು ಸ್ಕ್ವೈರ್ ಮಾಡಬೇಕು.
ಆ ಫೋರ್ತ್ ಪಾಯಿಂಟಲ್ಲಿ ಏನು ಮಾಡಬೇಕು, ಸ್ಕ್ವೇರ್ ಮಾಡಿರೋದನ್ನೆಲ್ಲ ಏನು ಮಾಡಬೇಕು, ನಾನು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಆ್ಯಡ್ನ ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ದಿ ಡೇಟಾ ಪಾಯಿಂಟ್ಸಿಂದ ಅಥವಾ ಪಾಪ್ಯುಲೇಷನಿಂದ ಡಿವೈಡ್ ಮಾಡಬೇಕು. ಆಗ ಏನು ಬರ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ವೇರಿಯನ್ಸ್ ಅಂತ ಕರಿತೀವಿ. ಸ್ಕ್ವೇರ್ ರೂಟ್ ಆಫ್ ದಿ ವೇರಿಯನ್ಸ್ ವಿಲ್ ಗೋಯಿಂಗ್ ಟು ಗಿವ್ ಮಿ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, KSET ಇರ್ಬೋದು, ನೆಟ್ಟಲ್ಲಿ ಇರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ನೋಡೋದಕ್ಕಷ್ಟೇ ಹಂಗೆ ಅನಿಸ್ತಿರುತ್ತೆ, ಬಟ್ ವೆರಿ ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಬ್ಲಡ್ ಸೀರಿಯಮ್ ಆಫ್ ಕೊಲೆಸ್ಟ್ರಾಲ್ ಲೆವೆಲ್ ಆಫ್ 10 persons ಆರ್ ಅಂಡರ್ 240, 260, 290, 245, 255, 288, 272, 263, 277, 251 ಇದೆ. ಕ್ಯಾಲ್ಕುಲೇಟ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತಾರೆ. ಸೊ ನಮ್ದು ಏನು ಡೇಟಾ ಪಾಯಿಂಟ್ಸ್ ಇದೆಯಲ್ಲ, ಆ ಡೇಟಾ ಪಾಯಿಂಟ್ಸ್ನೆಲ್ಲ ಎಕ್ಸ್ ಅಂತ ತಗೊಳ್ಳೋಣ. ಟೋಟಲಿ ಎಷ್ಟು ಡೇಟಾ ಪಾಯಿಂಟ್ಸ್ ಇದೆ, 10 ಡೇಟಾ ಪಾಯಿಂಟ್ಸ್ ಇದೆ. ಸೊ ನಾನೇನು ಮಾಡಬೇಕು, ಫಸ್ಟು ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ಆಲ್ 10 ಪಾಯಿಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ 10. ಅವಾಗ ಎಷ್ಟು ಬಂತು, 264.12 ಬಂತು. ಆ ಪಾಯಿಂಟ್ನ ನಾನು ನೆಗ್ಲೆಕ್ಟ್ ಮಾಡಿದೆ, ಬಿಕಾಸ್ ಇಟ್ಸ್ ಲೆಸ್ ದ್ಯಾನ್ 5 ಇದೆ, ಹಾಗಾಗಿ 264ನ ತೊಗೊಂಡೆ. ಸೊ ಆ 264ಇಂದ ನಾನೇನು ಮಾಡಬೇಕು, ಡಿ ಹೌ ಮಚ್ ಇಟ್ ಈಸ್ ವೇರಿಡ್ ಫ್ರಮ್ ದಿ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಪರ್ಟಿಕ್ಯುಲರ್ ಡೇಟಾ ವ್ಯಾಲ್ಯೂ, ಹೌ ಮಚ್ ಇಟ್ ಈಸ್ ವೇರಿಡ್ ಫ್ರಮ್ ದಿ ಮೀನ್, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಅಂತ ಹೇಳ್ತೀವಿ. ಡಿ ಇಸ್ ಇಕ್ವಲ್ ಟು ಎಕ್ಸ್ ಮೈನಸ್ ಮ್ಯೂ. ಎಕ್ಸ್ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಏನಿದೆ, ಮೀನ್ ಏನಿದೆ. ಸೊ 264 ಮೈನಸ್ 240 ಮಾಡಿದಾಗ ನನಗೆ 24 ಬಂತು. ಅದೇ ಥರ 260 ಮೈನಸ್ 264 ಮಾಡಿದಾಗ ಬಂತು. ಇಲ್ಲಿ ನಾವು ಮೈನಸ್ ಸೈನ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ವಿ, ಹಾಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಏನಾಯಿತು, 290ಗೆ ಎಷ್ಟಾಯಿತು, 26 ಆಯಿತು. 245ಗೆ ಎಷ್ಟಾಯಿತು, ಮೈನಸ್ 19. 250ಗೆ ಎಷ್ಟಾಯಿತು, 9 ಆಯಿತು. 288ಗೆ 24, 272ಗೆ 8, 263ಗೆ 1, 273ಗೆ 13, 251ಗೆ 13 ಆಯಿತು. ಸೊ ಇದನ್ನು ನಾನೇನು ಮಾಡಬೇಕು, ಅಲ್ಲಾದರೆ ಮೀನ್ ಡಿವಿಯೇಷನಲ್ಲಿ ಏನು ಮಾಡ್ತಿದ್ವಿ ನಾವು, ವಿ ಆರ್ ನೆಗ್ಲೆಕ್ಟಿಂಗ್ ದಿ ಮೈನಸ್ಸನ್ನು. ಇಲ್ಲ ಹಂಗಲ್ಲ, ವಿ ಆರ್ ಮಲ್ಟಿಪ್ಲೈಯಿಂಗ್. ಅದನ್ನು ಏನು ಮಾಡ್ತಾ ಇದ್ವಿ, ಡಿ ಸ್ಕ್ವೇರ್ನ ಮಾಡ್ತಾ ಇದ್ವಿ ಪ್ರತಿಯೊಂದಕ್ಕೂ. 24 ಇಂಟು 24 ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಯಿತು, 576 ಬಂತು. ಆ ಥರ 4 4 16 ಆಯಿತು. 26 ಇಂಟು 26 676 ಆಯಿತು. 24 ಇದ್ದಿದ್ದು ಹಾಗೆ ಪ್ರತಿಯೊಂದು ನಾವು ಏನು ಮಾಡ್ಕೊಳ್ತಾ ಹೋಗ್ತೀವಿ, ಎಲ್ಲನೂ ಡಿ ಸ್ಕ್ವೇರ್ನ ಮಾಡಿದ್ವಿ. ಆ ಡಿ ಸ್ಕ್ವೇರ್ ಏನು ಬರುತ್ತಲ್ಲ ಅದನ್ನೆಲ್ಲ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಆ್ಯಡ್. ಅವಾಗ ಎಷ್ಟು ಬಂತು, 2689 ಬಂತು. ಅದನ್ನು ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿವೈಡ್ ದಟ್ ಬೈ ದಿ ಎನ್. ಎನ್ ಇಸ್ ದಿ ನಂಬರ್ ಆಫ್ ಡೇಟಾ ಪಾಯಿಂಟ್ಸ್. ಎಷ್ಟು ನಂಬರ್ ಆಫ್ ಡೇಟಾ ಪಾಯಿಂಟ್ಸು 10 ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ವೇರಿಯನ್ಸ್ ಅಂತ ಕರಿತೀವಿ. ಸಮ್ ಆಫ್ ಎಕ್ಸ್ ಮೈನಸ್ ಮ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ಗೆ, ಆ ಫಾರ್ಮ್ಲಾಗೆ ಏನಂತ ಕರಿತೀವಿ ನಾವು, ವೇರಿಯನ್ಸ್ ಅಂತ ಕರಿತೀವಿ. ಇಲ್ಲಿ ವೇರಿಯನ್ಸ್ ಎಷ್ಟಾಯಿತು, 269.9 ಆಯಿತು. ಸೊ ಅದಕ್ಕೆ ನಾನು ಸ್ಕ್ವೇರ್ ರೂಟ್ ಕಂಡುಹಿಡ್ಕೊಂಡ್ರೆ ದಟ್ ಗಿವ್ಸ್ ಮಿ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟರೆ ವೆರಿ ಸಿಂಪಲ್. ಫಸ್ಟು ಮ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯೂ ಇಸ್ ನಥಿಂಗ್ ಬಟ್ ದಿ ಮೀನ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟೋಟಲ್ ಎಷ್ಟು ಪಾಯಿಂಟ್ಸ್ ಇದೆ ಅದನ್ನೆಲ್ಲನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್. ಈಚ್ ಡೇಟಾ ಪಾಯಿಂಟಿಗೆ ಬಂದಿರೋವಂಥ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಡೇಟಾ ನಂಬರ್ನ ಡಿವೈಡ್ ಮಾಡ್ತೀವಿ. ಅದು ಮ್ಯೂ. ಹೌ ಮಚ್ ಯುವರ್ ಆ್ಯಕ್ಚುಯಲ್ ವ್ಯಾಲ್ಯೂ ಡಿಫರ್ ಫ್ರಮ್ ಮ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅದನ್ನು ಸ್ಕ್ವೇರ್ ರೂಟ್ ಮಾಡ್ಕೊಳ್ತೀವಿ. ಅದನ್ನು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ದಿ ಪಾಯಿಂಟ್ಸ್ ಮಾಡಿದ್ರೆ ವೇರಿಯನ್ಸ್ ಬರುತ್ತೆ. ವೇರಿಯನ್ಸು ಸ್ಕ್ವೇರ್ ರೂಟ್ ಕಂಡಿಟ್ಕೊಂಡ್ರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಷನ್ನು ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕು, ಆ ಡೇಟಾ ಬಂದಿರೋಂಥ ಡೇಟಾನ ಕಲೆಕ್ಟ್ ಮಾಡಿರೋ ಡೇಟಾದಲ್ಲಿ ಸೆಂಟರ್ ಯಾವುದಿದೆ, ಹೌ ಮಚ್ ಇಟ್ ಈಸ್ ನಿಯರರ್ ಟು ಆ್ಯಕ್ಯುರೇಸಿ, ಹೌ ಮಚ್ ಇಟ್ ಈಸ್ ಪ್ರಿಸೈಸ್ ಆಗಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದೀಸ್ ಆರ್ ದಿ ಡಿಫ್ರೆಂಟ್ ಟರ್ಮ್ಸ್ ಯು ಆರ್ ಗೋಯಿಂಗ್ ಟು ಯೂಸ್. ಮೀನ್ ಯೂಸ್ ಮಾಡ್ತೀರಾ, ಮೋಡ್ ಯೂಸ್ ಮಾಡ್ತೀರಾ, ರೇಂಜ್ ಯೂಸ್ ಮಾಡ್ತೀರಾ, ಮೀಡಿಯನ್ ಯೂಸ್ ಮಾಡ್ತೀರಾ, ಅದೇ ಥರ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಯೂಸ್ ಮಾಡ್ತೀರಾ. ಓಕೆ, ಇದನ್ನೆಲ್ಲ ಯೂಸ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಟ್ ಡೋಂಟ್ ಬಿ ಆವ್ರೇಜ್ ಇನ್ ಯುವರ್ ಸ್ಟಡೀಸ್. ಎಲ್ಲದರಲ್ಲೂ ಅಲ್ಲಿ ತೊಗೊಂಡಿರೋಂಥದ್ದೇನು, ಆವ್ರೇಜ್ ತೊಗೊಂಡಿದ್ದೀವಿ, ಮೀನ್ ತೊಗೊಂಡಿದ್ದೀವಿ, ಮೋಡ್ ತೊಗೊಂಡಿದ್ದೀವಿ, ಇನ್ನೊಂದೇನೋ ಮಾಡಿದ್ವಿ. ಆದರೆ ನಿಮ್ಮ ಸ್ಟಡೀಸಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಡೋಂಟ್ ಬಿ ಆವ್ರೇಜ್. ಯು ಶುಡ್ ಗ್ರೋ ಎಬೋವ್ ದಿ ಆವ್ರೇಜ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.